ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2026 ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಲಂಡನ್ನ ಮೂಲದ ಪ್ರತಿಷ್ಠಿತ QSVV ಅವರು ವರ್ಲ್ಡ್ಗೆ ಕೊಡ್ತಾ ಇರೋ ಬೆಸ್ಟ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಸಹ ಇದಾಗಿದೆ. ಇದರಲ್ಲಿ ತುಂಬ ಉತ್ತಮವಾದ ರ್ಯಾಂಕ್ಗಳನ್ನು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ಗಳು ಸಹ ಪಡೆದಿವೆ. ಈ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2022 ಯಾವ ರೀತಿ ಅದನ್ನ ಕೊಡ್ತಾರೆ ಅಂದರೆ, ತುಂಬ ಎವ್ಯಾಲ್ಯೂಯೇಟಿಂಗ್ ಫ್ಯಾಕ್ಟರ್ಸ್ನ ನೋಡ್ಬಿಟ್ಟು ಕೊಡ್ತಾರೆ. ಯಾವ್ಯಾವುದು ಅಂದರೆ ಅಕಾಡೆಮಿಕ್ ರಿಪ್ಯುಟೇಷನ್ ಇರ್ಬೋದು, ಎಂಪ್ಲಾಯರ್ ರಿಪ್ಯುಟೇಷನ್ನು, ಸಿಟೇಷನ್ ಪರ್ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ರೇಷಿಯೋ ಯಾವ ಥರ ಇದೆ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ರೇಷಿಯೋ ಏನಿದೆ, ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ರೇಷಿಯೋ ಏನಿದೆ, ಸಸ್ಟೈನಬಿಲಿಟಿ, ಇಂಟರ್ನ್ಯಾಷನಲ್ ರಿಸರ್ಚ್ ನೆಟ್ವರ್ಕ್ ಯಾವ ಥರ ಇದೆ, ಪ್ಲೇಸ್ಮೆಂಟ್ ಯಾವ ಥರ ಇದೆ, ರಿಸರ್ಚ್ ಬಗ್ಗೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇಷ್ಟು ಬಗ್ಗೆ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಕೊಡೋ ಅಂತ ಇದು QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ಸು 54 ಯೂನಿವರ್ಸಿಟೀಸ್ ಇದರಲ್ಲಿ ರ್ಯಾಂಕ್ನ ಪಡೆದಿವೆ. ಅದರಲ್ಲಿ ಈ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಫಸ್ಟ್ ತಗೊಂಡಿರೋದು ರಿಚರ್ಸ್ಟೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅಂತೇಳಿ. ಇದು ಸತತ 14ನೇ ಬಾರಿ ಪ್ರಥಮ ಸ್ಥಾನನ ಪಡೆದಿದೆ. ನೀವು ತುಂಬ ತಿಳ್ಕೊಬೇಕಾದ ವಿಷಯ, MIT ಅನ್ನೋದು 14 ಬಾರಿ ಕಾನ್ಸಿಕ್ಯೂಟಿವ್ ಫಸ್ಟ್ ಪ್ಲೇಸ್ನ ತಗೊಂಡಿರೋ ಅಂಥದ್ದು. ವರ್ಲ್ಡಲ್ಲೇನೆ ನಂಬರ್ 1 ಇನ್ಸ್ಟಿಟ್ಯೂಟ್ ಅಂತಾನೆ ಅವಾರ್ಡ್ ತಗೊಂಡಿದೆ ಕಾನ್ಸಿಕ್ಯೂಟಿವ್ ಆಗಿ 14 ಇಯರ್ಸ್. ಅದೇ ರೀತಿ ನಮ್ಮ ಏನಿದೆ USA ಅವರು ಒಟ್ಟು 192 ರ್ಯಾಂಕ್ಸ್ ತಗೊಂಡಿದ್ದಾರೆ, UK ಅವರು 190 ರ್ಯಾಂಕ್ಸ್ ತಗೊಂಡಿದ್ದಾರೆ, ಚೀನಾದಲ್ಲಿ 72. ಅದೇ ರೀತಿ ನಮ್ಮ ಇಂಡಿಯಾ 4ನೇ ಸ್ಥಾನದಲ್ಲಿದೆ, 54 ರ್ಯಾಂಕ್ಗಳನ್ನ ಪಡೆದಿರೋ ಅಂಥದ್ದು. 4th ಪ್ಲೇಸಲ್ಲಿದೆ ವರ್ಲ್ಡಲ್ಲೇನೆ. ಅಷ್ಟು 54 ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರ್ಯಾಂಕಿಂಗ್ ಸಿಕ್ಕಿದೆ ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ಟಾಪ್ ಮೋಸ್ಟ್ ಅಂತ ಬಂದರೆ IIT ಬಾಂಬೆ, IIT ದಿಲ್ಲಿ, IISc ಬೆಂಗಳೂರು ಏನಾಗಿದೆ, ಇವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ. ಪ್ರತಿ ವರ್ಷನೂ ಟಾಪ್ 3, 4, 5 ಒಳಗಡೆನೆ ಇರೋ ಅಂಥ ಇನ್ಸ್ಟಿಟ್ಯೂಷನ್ನು. ಈಗ ನಿಮಗೆ ನಾನು ಕೊಡ್ಲಿಕ್ಕೆ ಬಂದಿರೋ ಮಾಹಿತಿ ಏನಂದರೆ, ನಮ್ಮ ಇಂಡಿಯಾದ ಟಾಪ್ 10 ರ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ಸ್ QS ವರ್ಲ್ಡ್ ರ್ಯಾಂಕಿಂಗಲ್ಲಿ ಬಂದಿರೋ ಅಂಥವು ಯಾವ್ಯಾವುದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಿಲ್ಲಿ, IIT ದಿಲ್ಲಿ ಅಂತೇಳಿ. ಇದ್ರದ್ದು ಇಂಡಿಯನ್ ರ್ಯಾಂಕಿಂಗ್ ಬಂದು 1 ಇದೆ. ಗ್ಲೋಬಲ್ ರ್ಯಾಂಕಿಂಗ್ ಅಂತ ನೋಡಿದ್ರೆ 123, ಏಷ್ಯಾ ರ್ಯಾಂಕಿಂಗ್ ಅಂತ ನೋಡಿದ್ರೆ 44th ರ್ಯಾಂಕಿಂಗಲ್ಲಿದೆ. ಇಂಡಿಯಾಗೆ ಫಸ್ಟು, ವರ್ಲ್ಡ್ಗೆ 123, ಏಷ್ಯಾಗೆ 44. ಇದು ಒಂದು ಸ್ಟ್ರಾಂಗ್ ಎಂಪ್ಲಾಯರ್ ರಿಪ್ಯುಟೇಷನ್ನು, ಸಿಟೇಷನ್ಸ್ ಪರ್ ಫ್ಯಾಕಲ್ಟಿ ಆ್ಯಂಡ್ ಅಕಾಡೆಮಿಕ್ ರಿಪ್ಯುಟೇಷನ್ಸ್ ಇದ್ರ ಮುಖಾಂತರ ಸಿಕ್ಕಿರೋ ಅಂಥದ್ದು. ಇಂಡಿಯಾದಲ್ಲಿ ರ್ಯಾಂಕ್ 1 ಸಿಕ್ಕಿದೆ QS ಯೂನಿವರ್ಸಿಟಿ ಇದರಿಂದ. ಗ್ಲೋಬಲ್ ರ್ಯಾಂಕಿಂಗ್ ಬಂದರೆ 123. ಅದೇ ರೀತಿ ಏಷ್ಯಾ ರ್ಯಾಂಕಿಂಗಲ್ಲಿ ಬಂದರೆ 44th ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಅವಾರ್ಡ್ ತಗೊಂಡಿದೆ. ಅದೇ ರೀತಿ ಸೆಕೆಂಡ್ ಯಾವುದು ನಮ್ಮ ಇಂಡಿಯಾದಲ್ಲಿ ಅಂತ ಬಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, IIT ಬಾಂಬೆ ಅಂತ ಹೇಳಿ ಕರೀತಾರೆ. ಇದು ಅಷ್ಟೇ, ಇಂಡಿಯಾ ರ್ಯಾಂಕಿಂಗಲ್ಲಿ ಸೆಕೆಂಡ್ ಇದೆ, ಗ್ಲೋಬಲ್ ರ್ಯಾಂಕಿಂಗಲ್ಲಿ 129 ಇದೆ, ಏಷ್ಯಾ ರ್ಯಾಂಕಿಂಗಲ್ಲಿ 48 ಇದೆ. ಸೆಕೆಂಡ್ ಇದೆ ಇಂಡಿಯಾದಲ್ಲೇ. ಇದರಲ್ಲೂ ಅಷ್ಟೇ ಸ್ಟ್ರಾಂಗ್ ಎಂಪ್ಲಾಯರ್ ರೆಪ್ಯುಟೇಷನ್ನು, ಬಟ್ ದೆರ್ ಈಸ್ ಎ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಇನ್ ದ ಅದರ್ ಏರಿಯಾಸ್. ತುಂಬ ಬೇರೆ ಬೇರೆ ಫೀಲ್ಡಲ್ಲೂ ಸಹ ಹೆಚ್ಚು ಇಂಪ್ರೂವ್ಮೆಂಟ್ಸ್ನ ತಗೊತಾ ಇರೋ ಅಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನು IIT ಬಾಂಬೆ. ಇಂಡಿಯಾಗೆ ಸೆಕೆಂಡ್, ವರ್ಲ್ಡ್ಗೆ 129, ಏಷ್ಯಾಗೆ 48th ಯೂನಿವರ್ಸಿಟಿ ಆಗಿದೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, IIT ಮದ್ರಾಸ್ ಇಂಡಿಯನ್ ರ್ಯಾಂಕಿಂಗಲ್ಲಿ 3rd ಇದೆ, ವರ್ಲ್ಡ್ ರ್ಯಾಂಕಿಂಗಲ್ಲಿ 180 ಇದೆ, ಏಷ್ಯಾ ರ್ಯಾಂಕಿಂಗಲ್ಲಿ 56 ಇದೆ. ಸ್ಟ್ರಾಂಗ್ ಅಕಾಡೆಮಿಕ್ ರಿಪ್ಯುಟೇಷನ್ ಇದೆ, ಗುಡ್ ಎಂಪ್ಲಾಯರ್ ರೆಪ್ಯುಟೇಷನ್, ಪಾಸಿಟಿವ್ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಇನಿಷಿಯೇಟಿವ್ಸ್, ಅಕಾಡೆಮಿಕ್ ಎಕ್ಸಲೆನ್ಸ್. ಅಂದರೆ ತುಂಬ ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ಕೊಡೋ ಅಂಥ ರ್ಯಾಂಕು. ಅದರಲ್ಲಿ IIT ಮದ್ರಾಸ್ಗೆ 3rd ಪ್ಲೇಸ್ ಸಿಕ್ಕಿದೆ ಇಂಡಿಯಾದಲ್ಲಿ. ವರ್ಲ್ಡಲ್ಲಿ 180, ಏಷ್ಯಾದಲ್ಲಿ 56 ಸಿಕ್ಕಿದೆ.
ನೆಕ್ಸ್ಟ್ ಫೋರ್ತ್ ಇನ್ಸ್ಟಿಟ್ಯೂಟ್ ಯಾವುದು ಅಂತ ಬಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರ್ಗಾಪುರ್ ಅಂತೇಳಿ IIT ಖರ್ಗಾಪುರ್ ಅಂತ ಕರೀತಾರೆ. ಇಂಡಿಯನ್ ರ್ಯಾಂಕಿಂಗ್ 4 ಇದೆ, ಗ್ಲೋಬಲ್ ರ್ಯಾಂಕಿಂಗು 215 ಇದೆ, ಏಷ್ಯಾ ರ್ಯಾಂಕಿಂಗ್ ಬಂದು 60 ಇದೆ. ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ, ಗುಡ್ ರೆಕಗ್ನೇಷನ್ ಇದೆ, ಪಾಸಿಟಿವ್ ಇಂಪ್ಯಾಕ್ಟ್, ಸ್ಟ್ರಾಂಗ್ ಕೊಲಾಬ್ರೇಷನ್ನು, ಅಕಾಡೆಮಿಕ್ ಎಕ್ಸಲೆನ್ಸ್. ಇಷ್ಟು ಮುಖಾಂತರ ಇದು 4ನೇ ಪ್ಲೇಸ್ ಇಂಡಿಯಾಗೆ ಬಂದಿದೆ. ವರ್ಲ್ಡ್ಗೆ 215ನೇ ಪ್ಲೇಸ್ ಇದೆ, ಏಷ್ಯಾಗೆ 60ನೇ ಸ್ಥಾನ ಪಡ್ಕೊಂಡಿದೆ. ಅದೇ ರೀತಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರೋಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, IISc ಬೆಂಗಳೂರು, ಇಂಡಿಯನ್ ರ್ಯಾಂಕಿಂಗ್ ಇಂಡಿಯಾದಲ್ಲೇ ಟಾಪ್ 5ಅಲ್ಲಿದೆ. ಇಂಡಿಯನ್ ರ್ಯಾಂಕಿಂಗ್ 5 ಇದೆ. ಗ್ಲೋಬಲ್ ರ್ಯಾಂಕಿಂಗ್ ಅಂದರೆ ವರ್ಲ್ಡ್ ರ್ಯಾಂಕಿಂಗು 219 ಇದೆ. ಏಷ್ಯಾ ರ್ಯಾಂಕ್ ಅಂತ ಬಂದಾಗ ಏಷ್ಯಾಗೆ 62ನೇದು, ವರ್ಲ್ಡ್ಗೆ 219ನೇದು, ಇಂಡಿಯಾಗೆ 5ನೇ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ಇಲ್ಲೂ ಅಷ್ಟೇ ಎಕ್ಸಲೆಂಟ್ ಸೈಂಟಿಫಿಕ್ ರಿಸರ್ಚ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಎಜುಕೇಷನ್. ಒಂದು ಸೈಂಟಿಫಿಕ್ ರಿಸರ್ಚಲ್ಲಿ ಇದು ಒಳ್ಳೆ ಹೆಸರು ಮಾಡಿರೋದ್ರಿಂದ 5th ಪ್ಲೇಸಲ್ಲಿ ಇಂಡಿಯಾದಲ್ಲಿದೆ. ವರ್ಲ್ಡಲ್ಲಿ 219ನೇದಿದೆ, ಏಷ್ಯಾಗೆ 62ನೇದಿದೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ ಬರುತ್ತೆ, IIT ಕಾನ್ಪುರ್ ಅಂತೇಳಿ. ಇದು ಇಂಡಿಯಾದಲ್ಲೇ ಇಂಡಿಯನ್ ರ್ಯಾಂಕಿಂಗಲ್ಲಿ 6th ಇದೆ, ವರ್ಲ್ಡ್ ರ್ಯಾಂಕಿಂಗಲ್ಲಿ 222 ಇದೆ, ಏಷ್ಯಾ ರ್ಯಾಂಕಿಂಗಲ್ಲಿ 67 ಇದೆ. IIT ಕಾನ್ಪುರ್ ಇಂಪ್ರೂವ್ಡ್ ರ್ಯಾಂಕಿಂಗ್ ಡೆಮಾನ್ಸ್ಟ್ರೇಟ್ಸ್ ಇನ್ ಕಮಿಟ್ಮೆಂಟ್ ಆ್ಯಂಡ್ ಎನ್ಹಾನ್ಸಿಂಗ್ ರಿಸರ್ಚ್ ಕ್ಯಾಪಬಿಲಿಟೀಸ್, ಫ್ಯಾಕಲ್ಟಿ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಶಿಪ್. ಈ ಥರದಲ್ಲಿ ಇದು ಅವಾರ್ಡ್ ತೊಗೊಂಡಿದೆ. ಇಂಡಿಯಾಗೆ 6th ಪ್ಲೇಸಲ್ಲಿರೋಂಥದ್ದು IIT ಕಾನ್ಪುರ್. ಅದೇ ರೀತಿ 7th ಪ್ಲೇಸಿಗೆ ಬಂದರೆ ಯೂನಿವರ್ಸಿಟಿ ಆಫ್ ಡೆಲ್ಲಿ ಯೂನಿವರ್ಸಿಟಿ ಇಂಡಿಯಾ ರ್ಯಾಂಕಿಂಗಲ್ಲಿ 7th ಇದೆ, ವರ್ಲ್ಡ್ ರ್ಯಾಂಕಿಂಗಲ್ಲಿ 328 ಇದೆ, ಏಷ್ಯಾ ರ್ಯಾಂಕಿಂಗಲ್ಲಿ 81 ಇದೆ. ಡೆವಲಪ್ಮೆಂಟ್ ಸ್ಟಡೀಸು, ಎಕನಾಮಿಕ್ಸ್ ಆ್ಯಂಡ್ ಎಕನಾಮೆಟ್ರಿಕ್ಸ್, ಬಯಾಲಜಿಕಲ್ ಸೈನ್ಸು, ಎನ್ವೈರ್ಮೆಂಟಲ್ ಸ್ಟಡೀಸ್ ಇದ್ರಿಗೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ರಿಸರ್ಚ್ಗಳು ಆಗಿರೋದ್ರಿಂದ ಇದು ಇಂಡಿಯಾಗೆ 7th ಸಿಕ್ಕಿದೆ. ವರ್ಲ್ಡ್ಗೆ 328, ಏಷ್ಯಾಗೆ 81th ಪ್ಲೇಸಲ್ಲಿ ಯೂನಿವರ್ಸಿಟಿ ಆಫ್ ಡೆಲ್ಲಿ ಇದೆ. ಅದೇ ರೀತಿ 8th ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ ಇಂಡಿಯಾದಲ್ಲಿ 8ನೇ ಸ್ಥಾನ ಪಡ್ಕೊಂಡಿದೆ. ವರ್ಲ್ಡಲ್ಲಿ 334ನೇ ಸ್ಥಾನ. ಏಷ್ಯಾ ರ್ಯಾಂಕಿಂಗ್ ಅಂತ ಬಂದರೆ 104, ಏಷ್ಯಾಗೆ 104 ಇದೆ, ಇಂಡಿಯಾದಲ್ಲಿ 8th ರ್ಯಾಂಕ್ ಪಡೆದಿದೆ. ರಿಫ್ಲೆಕ್ಟ್ಸ್ ಕಮಿಟ್ಮೆಂಟ್ ಟು ದ ಅಕಾಡೆಮಿಕ್ ಎಕ್ಸಲೆನ್ಸ್, ರಿಸರ್ಚ್ ಕ್ವಾಲಿಟಿ ಆ್ಯಂಡ್ ಗ್ಲೋಬಲ್ ಎಂಗೇಜ್ಮೆಂಟ್. ಈ ಥರದ ಇದರಿಂದ ಹೆಚ್ಚು ಪ್ರಾಮುಖ್ಯ ಕೊಟ್ಟಿರೋದ್ರಿಂದ ಇದು ರ್ಯಾಂಕಿಂಗಲ್ಲೂ ಸಹ ಮುಂದಿದೆ. ಅದೇ ರೀತಿ 9ನೇ ಸ್ಥಾನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕೆ. ಇದು ಇಂಡಿಯಾದಲ್ಲೇ 9th ಪ್ಲೇಸಲ್ಲಿದೆ, ವರ್ಲ್ಡ್ಗೆ 339th ಪ್ಲೇಸಲ್ಲಿದೆ, ಏಷ್ಯಾದಲ್ಲಿ 108 ರ್ಯಾಂಕಿಂಗಲ್ಲಿದೆ. ಎಸ್ಟೀಮ್ಡ್ ರಿಪ್ಯುಟೇಷನ್, ಹೈ ಪರ್ಫಾರ್ಮೆನ್ಸ್, ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ವೇರಿಯಸ್ ಏರಿಯಾಸ್. ತುಂಬ ಹೆಸರು ಮಾಡ್ತಾ ಇರೋವಂಥದ್ದು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ತೋರಿಸಿರೋ ಅಂಥ ಒಂದು IIT ಇನ್ಸ್ಟಿಟ್ಯೂಟು ರೂರ್ಕೆ ಆಗಿದೆ. ಇಂಡಿಯಾದಲ್ಲೇ 9th ಪ್ಲೇಸ್ ಇದೆ, ಏಷ್ಯಾಗೆ 108, ವರ್ಲ್ಡ್ಗೆ 339 ಆಗಿದೆ. ಅದೇ ರೀತಿ ಲಾಸ್ಟ್ ಒಂದು ಅಣ್ಣಾ ಯೂನಿವರ್ಸಿಟಿ ಇಂಡಿಯನ್ ರ್ಯಾಂಕಿಂಗ್ 10th ಪ್ಲೇಸ್ ಇದೆ, ಗ್ಲೋಬಲ್ ರ್ಯಾಂಕಿಂಗು 465 ಇದೆ, ಏಷ್ಯಾ ರ್ಯಾಂಕಿಂಗ್ 124, ಕಮಿಟ್ಮೆಂಟ್ ಎನ್ಹಾನ್ಸಿಂಗ್ ರಿಸರ್ಚ್ ಕೇಪಬಿಲಿಟೀಸು, ಫ್ಯಾಕಲ್ಟಿ ಕ್ರೆಡೆನ್ಷಿಯಲ್ಸು, ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಶಿಪ್ಸ್. ಈ ಥರ 10 ಇಂಡಿಯನ್ ಟಾಪ್ ಇನ್ಸ್ಟಿಟ್ಯೂಷನು ರ್ಯಾಂಕಿಂಗ್ ತೊಗೊಂಡಿರೋದ್ರ ಬಗ್ಗೆ ನಿಮಗೆ ಇವತ್ತು ಇದು ಮಾಹಿತಿ ಕೊಟ್ಟಿದ್ದೇನೆ. ಇಷ್ಟು ಮಾಹಿತಿ ನಿಮಗೆ ಒಂದು ಉತ್ತಮವಾದ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಎಜುಕೇಷನ್ ಮಾಹಿತಿ ಬಗ್ಗೆ ಈ ಚಾನಲಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.